ಸರ್ ನಮಸ್ತೆ. ನಾನು ಸಾತಿಯಾಳದಿಂದ ರೈತ ಬಾಂಧವರೇ. ನಾನು 7 ಪುಟಿ ಒಂದು ಸಾಲ ತೊಗರಿ ಹಾಕಿದ್ದೀನಿ. 7 ಪುಟಿ ಒಂದು ಸಾಲ ಮಾಡಿದ್ದೀನಿ. ನಾನು ಕೂಬಾ ಗೊಬ್ಬರ ಮತ್ತು ಗೊಬ್ಬರ ಅದ್ರದ್ದು ಏನು ಐಟಮ್ಸ್ ಎಲ್ಲ ಬರ್ತಾವಲ್ಲ ಎಲ್ಲ ಯೂಸ್ ಮಾಡಿದ್ದೀನಿ. ಯಾರೋ ಒಬ್ಬರು ನಾನು ಯೂಟ್ಯೂಬ್ದಾಗ ನೋಡಿದೆ, ಅವರು ಒಂದು ಸಲ ಮಾಡಬೇಕು ನೋಡಬೇಕು ಅಂತೇಳಿ ನಾನು ಮಾಡಿದೆ. ಇವತ್ತಿಗೆ ಏನಾಗ್ಬಿಟ್ಟದೆ ರೀ, 7 ಫುಟ್ ಸಾಲ ಆದ್ರೂ ಈಗ ನಾನು ನೋಡಿ, ಈಗ ನಾನು ನಿಂತಿದ್ದೀನಲ್ಲ, ಈಗ ನನ್ನ ಕೈಗಿಂತ ಮೇಲ್ಗಡೆ ಹಾರಿದೆ ರೀ. 6 ಫೀಟ್ ಹೈಟ್ ಬಂದಿದೆ ಸರ್ ತೊಗರಿ. ಫ್ಲವರಿಂಗು ಚಲೋ ಸೆಟ್ ಆಗಿದೆ. ಆಮೇಲೆ 7 ಫುಟ್ ಆದ್ರೂ ಈ ಸದ್ದ ಅಡ್ಡಾಡಕ್ಕೆ ದಾರಿ ಇಲ್ಲ. ಇದು ಸದ್ದ ಇದು ಈ ಕಡೆ ಒಂದು ಸಾಲು, ಈ ಕಡೆ ಒಂದು ಸಾಲು, ನಡು ಇದು ಪೇಸು. ಇಲ್ಲೆಲ್ಲಿ ಸದ್ದ ಜಾಗನೇ ಇಲ್ಲ ರೀ ಇಲ್ಲಿ ತಿರುಗಾಡಲಿಕ್ಕೆ. ಆ ನಮ್ನಿ ಕುಡ್ಕೊಂಡ್ಬಿಟ್ಟದ ರೀ. ಮತ್ತು ಒಂದು ಸಲ ನಾನು ಚುಡ್ಸಿದ್ದೀನಿ ರೀ. ಅದು ಇನ್ನೂ ಫ್ಲೋರಿಂಗ್ ಸ್ಟಾರ್ಟ್ ಆಗೋಯ್ತು. ಮೊದಲೊಮ್ಮೆ ಕೂಬಾ ಐಟಮ್ಸ್ ನಾನು ಸ್ಪ್ರೇ ಮಾಡಿದ್ದೆ. ಮುಂದೆ ಮೊನ್ನೆ ಒಂದು 10 ಡೇಸ್ ಬಿಫೋರ್ ಒಮ್ಮೆ ನಾನು ಸ್ಪ್ರೇ ಮಾಡಿದ್ದೀನಿ. ಈ ಸರ್ ಏನಿದ್ದಾರೆ, ಇದು ಫುಲ್ ನ್ಯಾಚುರಲಿ ಸರ್. ಯಾವುದೇ ಥರ ಕ್ರಿಮಿನ ಆಡ್ಸೋಕೆ ಯಾವ ನಾನು ಸಿಂಪಡಣೆ ಮಾಡಿಲ್ಲ. ಕೂಬಾದೇನು ಐಟಮ್ ಇರ್ತವೆ ಅಷ್ಟೇ ನಾನು ಸ್ಪ್ರೇ ಮಾಡಿದ್ದೀನಿ. ಆದರೆ ಫ್ಲೋರಿಂಗ್ ಯಾವುದು ನನಗೆ ಫೇಲ್ ಆಗಿಲ್ಲ ಈಗ. ಆಮೇಲೆ ಇನ್ನೊಂದು ಸರ್ ಹೇಳಿದ್ದಾರೆ, ಇನ್ನೊಂದು ಸಲ ಲಾಸ್ಟ್ ಹೊಡೀರಿ, ಕಡೆಗೆ ಆಗ್ತದೆ ಅಂತ ಹೇಳಿದ್ದಾರೆ. ಅದು ನೋಡಬೇಕು ಸರ್. ಆದರೆ ಊರಲ್ಲಿ ಯಾರೂ ಸಕ್ಸಸ್ ಆಗಿದ್ದಲ್ಲ, ಫಸ್ಟ್ ಟೈಮ್ ನಂದು ಸಕ್ಸಸ್ ಆಗಿದೆ ಇದು. ಈ ಗೊಬ್ಬರ ಯೂಸ್ ಮಾಡಿ ನಾನು ಮಾಡಿದ್ದೆ, ಭಾಳ ಚೆನ್ನಾಗಿ ಬಂದಿದೆ. ನೋಡಿ ಹೇಗಿದೆ. ಇನ್ನೂ ಹೊಡಿತಾನೇ ಇದೆ ರೀ. ನೋಡಿ ಫ್ಲೋರಿಂಗ್ ನೋಡಿ. ಫಸ್ಟ್ ಟೈಮ್ ನಂದು ನೀರಾವರಿ ಅಲ್ಲ ರೀ, ನಂದು ಮಿಲೆಟು ಮೇಲೆ ಈ ನಮೂನೆ ಆಗಿದೆ. ಮತ್ತು ಈಗ ಈ ಸದ್ದು ಓಪನ್ ಸ್ಪೇಸ್ ಇದೆಯಲ್ಲ, ಇಲ್ಲಿ ಗೋಧಿ ಮಾಡ್ಬೇಕಂತ ಮಾಡಿದ್ದೀನಿ. ಇದಕ್ಕೂ ಮತ್ತೆ ಇವತ್ತೇ 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಸರ್. ನಮಗೆ ನೆಕ್ಸ್ಟ್ ವಿಡಿಯೋ ನೀವು ಫುಲ್ ಕಾಯಿ ಬಿಟ್ಟಿದ್ದ ಕೂಡಲೇ ನೆಕ್ಸ್ಟ್ ವಿಡಿಯೋ ನಾನು ಮಾಡಿ ಕಳಿಸ್ತೀನಿ ನೀವು ತಮಗೆ. ಒಳ್ಳೆಯದಿದೆ, ನ್ಯಾಚುರಲ್ ಇದೆ, ಆಮೇಲೆ ದೇಹಕ್ಕೂ ಒಳ್ಳೆಯದು ಮಾಡಿ. ಆಮೇಲೆ ಇಳುವರಿನೂ ಚಲೋ ಇದೆ. 7 ಫೀಟ್ ಸಾಲು ನೋಡಿ ಸರ್, ಇಲ್ಲಿ ಕಾಣುತ್ತೆ ನೋಡಿ. ಇಷ್ಟು 7 ಫೀಟ್ ಬಿಟ್ರೂ ಒಳಗಡೆ ಹೋಗಲಿಕ್ಕೆ ದಾರಿ ಇಲ್ಲ ನೋಡಿ. ನೋಡಿ ಈಗ ನೆಕ್ಸ್ಟ್ ಎಣ್ಣೆ ನಾವು ಮನುಷ್ಯರು ಹೋಗೋದಲ್ರಿ, ಗಾಡಿ ಮ್ಯಾಗ ಮನೆ ಟ್ಯಾಕ್ಟ್ರಲ್ಲಿ ಹೊಡಿಸಿದ್ದೆ. ಆದರೆ ಭಾಳಷ್ಟು ಟೊಂಗೆ ಮುರಿದಿದ್ದವು. 7 ಫುಟ್ ಬಿಟ್ಟರು. ಈಗ ಏನಾದರೂ ನಾನು ಮ್ಯಾನ್ಯುವಲೇ ಮಾಡ್ಬೇಕಂದ್ರೂ ಇವು ಕುಡಿ ಮುರಿತಾವ್ರಿ, ಅಷ್ಟು ಇದಾಗಿದ್ದಾವ್ರಿ. ಇವು ಕುಡ್ಕೊಂಡ್ಬಿಟ್ಟಿದ್ದಾವೆ. ಇದು 2 ಎಕರೆ ಇದೆ ಸರ್. ಆದರೆ ನನ್ನ ಅಂದಾಜು ಒಂದು 10 ಕ್ವಿಂಟಲ್ ಮೇಲೆ ಆಗ್ಬೋದು ಅಂತ ನಾನು ಎಕರೆಗೆ ನಿರೀಕ್ಷೆ ಮಾಡಿದ್ದೀನಿ ಸರ್. ನೋಡಿ ಮತ್ತು ಬಡ್ಡಿ ನೋಡಿ ಹೆಂಗಾಗ್ಯಾವ ಇಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಾಯಿ ಬಿಟ್ಟು ಕೂಡ ನಿಮಗೊಮ್ಮೆ ಮತ್ತೊಮ್ಮೆ ವಿಡಿಯೋ ಮಾಡಿ ಕಳಿಸ್ತೀನಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ.
ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.